ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಸಿಎಂ ರನ್ನೇ ಓವರ್ಟೇಕ್ ಮಾಡಲು ಡಿಸಿಎಂ ಸಜ್ಜಾಗಿರುವಂತಹದ್ದು. ಸಿದ್ದರಾಮಯ್ಯಗೆ ಮೊದಲೇ ಹೈಕಮಾಂಡ್ ಭೇಟಿಗೆ ನಿರ್ಧಾರ. ಮುಂದಿನ ವಾರ ದೆಹಲಿಗೆ ಹೋಗಲಿರುವಂತಹ ಸಿದ್ದರಾಮಯ್ಯ ಸಿದ್ದುಗೂ ಮೊದಲೇ ಹೈಕಮಾಂಡ್ ಭೇಟಿಗೆ ಡಿಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸಕ್ಕೆ ಪ್ಲಾನ್ ಮಾಡಿಕೊಳ್ತಾ ಇರುವ ಹಾಗೇನೆ ಡಿಸಿಎಂ ಕೂಡ ಸಿದ್ದರಾಮಯ್ಯರನ್ನೇ ಓವರ್ಟೇಕ್ ಮಾಡೋದಕ್ಕೆ ಮುಂದಾದ್ರ. ಸಿದ್ದರಾಮಯ್ಯ ದೆಹಲಿ ಭೇಟಿಗೂ ಮುನ್ನವೇ ಡಿಕೆ ಶಿವಕುಮಾರ್ ದೆಹಲಿ ಭೇಟಿಗೆ ಪ್ಲಾನ್ ಮಾಡ್ಕೊಂಡಿದ್ದಾರ. ಸಿದ್ದುಗೂ ಮೊದಲೇ ಹೈಕಮಾಂಡ್ ಭೇಟಿಗೆ ಡಿಕೆ ನಿರ್ಧಾರ. ಸಿದ್ದರಾಮಯ್ಯರನ್ನ ಹಿಂದಿಕ್ಕಲು ಡಿಕೆಶಿ ಮೆಗಾ ತಂತ್ರವನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯರಿಗಿಂತ ವಾರದ ಮೊದಲೇ ಡಿಕೆಶಿ ದೆಹಲಿ ಯಾತ್ರೆಗೆ ಮುಂದಾಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್. ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸ್ಟೋರಿ. ಇದು ಸಿದ್ದರಾಮಯ್ಯ ಹೋಗೋದಕ್ಕೂ ಮುನ್ನವೇ ಡಿಕೆ ಶಿವಕುಮಾರ್ ದೆಹಲಿಯ ನಾಯಕರನ್ನ ಭೇಟಿ ಆಗ್ತಾರೆ. ಸಿಎಂ ರನ್ನೇ ಓವರ್ಟೇಕ್ ಮಾಡೋದಕ್ಕೆ ಡಿಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯಗೆ ಮೊದಲೇ ಹೈಕಮಾಂಡ್ ಭೇಟಿಗೆ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿದೆ. ಮುಂದಿನ ವಾರ ದೆಹಲಿಗೆ ಹೋಗಲಿರುವಂತಹ ಸಿದ್ದರಾಮಯ್ಯ ಸಿದ್ದುಗೂ ಮೊದಲೇ ಹೈಕಮಾಂಡ್ ಭೇಟಿಗೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯರನ್ನ ಹಿಂದಿಕ್ಕಲು ಡಿಕೆಶಿ ಮೆಗಾ ತಂತ್ರವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯರಿಗಿಂತ ವಾರದ ಮೊದಲೇ ಡಿಕೆಶಿ ದೆಹಲಿಗೆ ಹೋಗೋದಕ್ಕೆ ಎಲ್ಲ ತರಹದ ಪ್ಲಾನ್ ಕೂಡ ನಡೆದಿದೆ ಎಂದು ಹೇಳಲಾಗ್ತಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯರು ಹೋದರೆ ಡಿಕೆ ಶಿವಕುಮಾರ್ ಅವರ ರಾಜಕೀಯವಾದಂತಹ ಒಂದಷ್ಟು ಬೆಳವಣಿಗೆಗೆ ಕುತ್ತು ಬರುತ್ತಾ? ಇದು ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಸ್ವಾಭಾವಿಕವಾಗಿ ಹುಟ್ಟಿಕೊಳ್ಳುವಂಥ ಪ್ರಶ್ನೆ. ಸೊ ಸಿದ್ದರಾಮಯ್ಯ ಯಾಕೆ ಹೋಗ್ತಾ ಇದ್ದಾರೆ? ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೋ, ಅಥವಾ ಸಚಿವ ಸಂಪುಟದ ಪುನರ್ರಚನೆಯ ಬಗ್ಗೆ ಮಾತುಕತೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೋ, ಅಥವಾ KPCC ಸ್ಥಾನಕ್ಕೆ ಹೊಸವರನ್ನು ಕರೆತರುವಂತಹ ಬೇಡಿಕೆಗಳನ್ನೇನಾದರೂ ಇಡೋದಕ್ಕೆ ಹೋಗ್ತಾ ಇದ್ದಾರೋ ಸಿದ್ದರಾಮಯ್ಯ ಎನ್ನುವಂಥ ಚರ್ಚೆಗಳು ಅಥವಾ ಅನುಮಾನಗಳು ಹುಟ್ಟೋದ್ರಲ್ಲಿ ಸಂದೇಹ ಬೇಡ. ಇಲ್ಲಿ ಡಿಕೆ ಬಣ ಮತ್ತು ಸಿದ್ದು ಬಣ, ಡಿಕೆ ಬಣಕ್ಕೆ ಈ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇನ್ನು ಸಿದ್ದು ಬಣಕ್ಕೆ ಒಂದು ವೇಳೆ ಸಿದ್ದು ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶವನ್ನು ತೆಗೆದುಕೊಂಡು ಬರ್ತಾರೆ ಅನ್ನೋದಾದರೆ ಅವರಲ್ಲಿ ಒಂದಷ್ಟು ತಮ್ಮ ಮನವಿಗಳನ್ನು ಹೇಳಿಕೊಳ್ಳೋಣ ಅಂತ ಹೇಳಿ ಸಿದ್ದು ಬಣದ ಪ್ರಮುಖರು ಕೂಡ ಈಗಾಗಲೇ ಸಿದ್ದರಾಮಯ್ಯರ ಬಳಿ ಸಾಕಷ್ಟು ರೀತಿಯ ಮನವಿಗಳನ್ನು ಕೂಡ ಮಾಡಿರುವಂತಹದ್ದು ಬಹಳಷ್ಟು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಹಾಗಾದರೆ ಡಿಕೆಶಿ ಯಾವಾಗ ಹೈಕಮಾಂಡ್ ಭೇಟಿ ಆಗ್ತಾರೆ? ಮುಂದಿನ ವಾರ ಸಿದ್ದು ಆದರೆ ಅದಕ್ಕೂ ಮುಂಚಿತವಾಗಿ ಹೋಗ್ತಾರ. ಸಿದ್ದರಾಮಯ್ಯರ ತಂತ್ರಗಳಿಗೆ ಪ್ರತಿತಂತ್ರ ರೂಪಿಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಎನ್ನುವಂಥ ಚರ್ಚೆಗಳು ಶುರುವಾಗಿದೆ. ಉಪಮುಖ್ಯಮಂತ್ರಿ ಡಿಕೆಶಿ ದೆಹಲಿ ಯಾತ್ರೆಯ ಗುಟ್ಟೇನು? ಹಾಗಾದರೆ ಸಿದ್ದರಾಮಯ್ಯರ ವಿರುದ್ಧವೇ ಸೆಟೆದು ನಿಲ್ಲಲು ಮುಂದಾದ್ರ? ಸಿದ್ದರಾಮಯ್ಯರು ಅಂದುಕೊಂಡಂತೆ ಆದರೆ ಆ ಆಗುವಿಕೆಯನ್ನು ತಡೆಯೋದಕ್ಕೆ ಡಿಕೆಶಿ ಪ್ಲಾನ್ ಮಾಡ್ಕೊಳ್ತಿದ್ದಾರ? ಸಿದ್ದರಾಮಯ್ಯಗೂ ಮೊದಲೇ ಡಿಕೆ ದೆಹಲಿ ಭೇಟಿ ಯಾಕೆ ಆಗ್ತಿದ್ದಾರೆ? ಭಾರಿ ಕುತೂಹಲವನ್ನು ಕೆರಳಿಸಿದ ಕನಕಪುರ ಕುಬೇರನ ನಡೆ. ಸೊ ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿ ಟೂರ್ ಸೀಕ್ರೆಟ್ ಏನಿರಬಹುದು? ಸಿದ್ದರಾಮಯ್ಯ ದೆಹಲಿಗೆ ಭೇಟಿಯಾಗುವುದಕ್ಕೂ ಮೊದಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಭೇಟಿ ಕೊಟ್ಟರೆ ಆ ನಾಯಕರ ಜೊತೆ ಸಿದ್ದರಾಮಯ್ಯ ಏನು ಮಾತನಾಡ್ತಾರೋ ಅಥವಾ ಏನು ಮಾತನಾಡಿ ಸಾಧಿಸಿದ್ದಾರೋ ಅದಕ್ಕೆ ತದ್ವಿರುದ್ಧವಾದಂತಹ ಪ್ರಯತ್ನಗಳನ್ನು ಡಿಕೆ ಶಿವಕುಮಾರ್ ಮಾಡ್ತಾರಾ ಎನ್ನುವಂಥ ಅನುಮಾನಗಳು ಈಗ ಕಾಂಗ್ರೆಸ್ ಪಾಳೆಯದಲ್ಲಿ ಸದ್ದಿಲ್ಲದೆ ಚರ್ಚೆಗೂ ಕೂಡ ಕಾರಣವಾಗಿರುವಂತಹದ್ದು. ಸೊ ಹಾಗಾದರೆ ಇದು ರಾಜಕೀಯ ವಲಯಗಳಲ್ಲಿ ಬಹಳಷ್ಟು ಚರ್ಚೆಗೂ ಕೂಡ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯರನ್ನು ಓವರ್ಟೇಕ್ ಮಾಡೋದಕ್ಕೆ ಡಿಸಿಎಂ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಏಪ್ರಿಲ್ 2ರಂದು ದೆಹಲಿ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ನಾಳೆಯೇ ಡಿಕೆ ಶಿವಕುಮಾರ್ ಡೆಲ್ಲಿ ಟೂರು ಎಂದು ಹೇಳಲಾಗ್ತಾ ಇದೆ. ಹೈಕಮಾಂಡ್ ನಾಯಕರ ಭೇಟಿಗೆ ನಿರ್ಧಾರವನ್ನು ಕೂಡ ಡಿಕೆ ಶಿವಕುಮಾರ್ ಮಾಡಿಕೊಂಡಿದ್ದಾರೆ. ಮಹತ್ವದ ವಿಚಾರಗಳ ಬಗ್ಗೆ ಚರ್ಚಿಸಲಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ವರಿಷ್ಠರ ಜೊತೆಗೆ ಮಾತುಕತೆ ನಡೆಸಲಿರುವಂತಹ ಡಿಕೆ ಶಿವಕುಮಾರ್. ಡಿಕೆಶಿ ಡೆಲ್ಲಿ ಟೂರು ಗುಟ್ಟೇನು ಗೊತ್ತಾ? ನಾಳೆನೇ ಹಾಗಾದ್ರೆ ಹೊರಡ್ತಾರಾ? ಪಕ್ಷದೊಳಗಿನ ವಿರೋಧಿಗಳ ವಿರುದ್ಧ ದೂರು ಕೊಡ್ತಾರಾ? ತಮ್ಮ ಅಧ್ಯಕ್ಷಗಿರಿ ಉಳಿಸಿಕೊಳ್ಳಲು ತಂತ್ರ ರೂಪಿಸಿದ್ದಾರಾ? ಅಥವಾ ನವೆಂಬರ್ ಹತ್ತಿರವಾಗುತ್ತಿದೆ ಎಂದು ನೆನಪಿಸ್ತಾರಾ? ಹತ್ತಿರ ಆಗ್ತಾ ಇದೆ, 2.5 ವರ್ಷ ಪೂರ್ಣಗೊಳ್ಳುತ್ತೆ, ನನಗೆ ಯಾವಾಗ ಕುರ್ಚಿನ ಬಿಟ್ಕೊಡ್ತೀರಿ ಅಂತ ಕೇಳ್ತಾರಾ? ಸಿಎಂ ಕುರ್ಚಿ ಕೊಡದಿದ್ದರೆ ಆಗುವ ಪರಿಣಾಮ ತಿಳಿ ಹೇಳ್ತಾರಾ ಎನ್ನುವಂತಹದ್ದು ಚರ್ಚೆ ಆಗ್ತಾ ಇರುವಂಥ ವಿಚಾರ. ಭಾರೀ ಕುತೂಹಲವನ್ನು ಕೆರಳಿಸಿದ ಡಿಸಿಎಂ ಡಿಕೆಶಿ ಡೆಲ್ಲಿ ಟೂರು
ನಾನಾ ತರಹದ ಚರ್ಚೆಗೂ ಕೂಡ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯ ಹೋಗುವುದಕ್ಕೂ ಮೊದಲೇ ಡಿಕೆಶಿ ದೆಹಲಿ ನಾಯಕರನ್ನು ಭೇಟಿ ಮಾಡಿ ತಮ್ಮ ಅಳಲನ್ನು ತೋಡಿಕೊಳ್ತಾರಾ? ಪಕ್ಷದಲ್ಲಿನ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸುವುದಕ್ಕೆ ಡಿಕೆಶಿ ಹೋಗ್ತಿದ್ದಾರೋ ಅಥವಾ ತನ್ನ ಸ್ಥಾನವನ್ನು ಉಳಿಸಿಕೊಳ್ಳೋದಕ್ಕೆ ಹೋಗ್ತಿದ್ದಾರೋ ಅಥವಾ ನವೆಂಬರ್ ತಿಂಗಳನ್ನು ನೆನಪು ಮಾಡಿಕೊಳ್ಳೋದಕ್ಕೆ ಹೋಗ್ತಿದ್ದಾರೋ ಗೊತ್ತಿಲ್ಲ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯರು ನಾಯಕರನ್ನು ಅಂದರೆ ದೆಹಲಿ ನಾಯಕರನ್ನು ಭೇಟಿಯಾಗುವುದಕ್ಕೂ ಮುಂಚಿತವಾಗಿ ಡಿಕೆಶಿ ದೆಹಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗೋದಕ್ಕೆ ಈಗ ಎಲ್ಲ ತರಹದ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ವಿರೋಧಿಗಳ ದೆಹಲಿ ಪ್ರವಾಸದಿಂದ ವಿಚಲಿತರಾದ ಡಿಕೆ ಶಿವಕುಮಾರ್, ತಮ್ಮ ವಿರೋಧಿಗಳ ಔತಣ ಸಭೆಯಿಂದ ಕಂಗೆಟ್ರ ಡಿಸಿಎಂ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಎಚ್ಡಿಕೆ ಭೇಟಿಯಾದಂತಹ ಸತೀಶ್ ಜಾರಕಿಹೊಳಿ, ಆ ಇಬ್ಬರು ವಿರೋಧಿಗಳ ಡಿನ್ನರ್ ಪಾಲಿಟಿಕ್ಸ್ಗೆ ಡಿಕೆ ಕಂಗಾಲಾಗಿದ್ದಾರೆ. ಅವರ ಭೇಟಿಯಿಂದ ಕಂಗೆಟ್ಟು ದಿಢೀರ್ ಡೆಲ್ಲಿ ಟೂರಿಗೆ ನಿರ್ಧಾರ. ದೆಹಲಿಯಲ್ಲೇ ವಿರೋಧಿಗಳನ್ನು ಹಣಿಯಲು ಡಿಸಿಎಂ ಪ್ಲಾನ್ ಮಾಡಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಸತೀಶ್ ಜಾರಕಿಹೊಳಿಗೆ ಪ್ರತಿತಂತ್ರಗಳನ್ನು ಹೆಣೆಯಲು ಸಜ್ಜು. ಕುಮಾರಸ್ವಾಮಿಯನ್ನ ಹಿಂದಿಕ್ಕಲು ಡಿಕೆಶಿ ಮಹಾತಂತ್ರವನ್ನು ಹೆಣಿತಿದ್ದಾರೆ. ವರ್ಕೌಟ್ ಆಗುತ್ತಾ ಡಿಕೆಶಿ ದೆಹಲಿ ಯಾತ್ರೆಯ ಮೆಗಾ ಬೇಟೆ? ಕಾದು ನೋಡಬೇಕು. ಇದೆಲ್ಲದಕ್ಕೂ ನಾಳೆಯೇ ಸ್ಪಷ್ಟ ಉತ್ತರ ಸಿಗುತ್ತೆ. ಡೆಲ್ಲಿ ಟೂರ್ನ ಹಿಂದಿರುತ್ತಂತಹ ಉದ್ದೇಶಗಳು, ಡೆಲ್ಲಿ ಟೂರ್ನ ಹಿಂದಿರುವಂತಹ ಆಸೆಗಳು ಎಲ್ಲವೂ ಕೂಡ ನಾಳೆ ದಿನ ಸ್ಪಷ್ಟವಾಗುತ್ತೆ. ಇನ್ನು ವಿರೋಧಿಗಳ ದೆಹಲಿ ಪ್ರವಾಸದಿಂದ ವಿಮುಖರಾದ್ರ ಡಿಕೆಶಿ ತಮ್ಮ ವಿರೋಧಿಗಳ ಔತಣ ಸಭೆಯಿಂದಲೂ ಕೂಡ ಕಂಗೆಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸೊ ಹಾಗಾಗಿ ಎಲ್ಲ ತರಹದ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಡಿಕೆಶಿ ಡೆಲ್ಲಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ಬ್ಯಾಕ್ ಟು ಬ್ಯಾಕ್ ದೆಹಲಿ ನಾಯಕರ ಭೇಟಿ ಇವೆಲ್ಲವೂ ಕೂಡ ಡಿಕೆ ಶಿವಕುಮಾರ್ ಅವರನ್ನು ಟ್ರಿಗರ್ ಮಾಡ್ತು ಎನ್ನುವಂತಹದ್ದು ಕೂಡ ಈಗ ರಾಜಕೀಯ ವಲಯದಲ್ಲಿ ಸ್ವಾಭಾವಿಕ ಚರ್ಚೆಗಳಾಗ್ತಾ ಇದೆ.